ಈಗಾಗಲೇ ಬೆಲೆ ದರದಿಂದ ಬೇಸತ್ತು ಹೋಗಿದ್ದ ಗ್ರಾಹಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಗ್ರಾಹಕರಿಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯ ಶಾಕ್ ಎದುರಾಗಿರುವುದು. ಈಗಾಗಲೇ ತತ್ತರಿಸಿ ಹೋಗಿದ್ರು ರಾಜ್ಯದ ಜನ ಬೆಲೆ ಏರಿಕೆಗೆ. ಈಗ 19 ಕೆಜಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ 108 ರೂಪಾಯಿ ಏರಿಕೆಯಾಗಿದೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಬೆಲೆ 2078.50 ಪೈಸೆಯಾಗಿದೆ. ಬೆಂಗಳೂರಿನಲ್ಲಿಂದು ವಾಣಿಜ್ಯ ಸಿಲಿಂಡರ್ ದರ 1958 ರೂಪಾಯಿಗೆ ಏರಿಕೆಯಾಗಿದೆ. ಸಿಲಿಂಡರ್ ಕೊರತೆಯಿಂದ ಜನ ಕಂಗಾಲಾಗಿದ್ದಾರೆ. ಮತ್ತೆ ದರ ಏರಿಕೆಯ ಬಿಸಿ ತಾಗಿದೆ. ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳ ಉದ್ಯಮವೇ ಬಂದ್ ಆಗಿದೆ. ಈಗ ದರ ಏರಿಕೆಯಿಂದ ಮಾಲೀಕರಿಗೆ ಮತ್ತಷ್ಟು ಬರೆ ತಲೆನೋವು. ಸಿಲಿಂಡರ್ ಸಿಗದ ಹಿನ್ನೆಲೆ ಈಗಾಗಲೇ ದರ ಏರಿಕೆ ಮಾಡಲಾಗಿದೆ. ಜೊತೆಗೆ ಹೋಟೆಲ್ಗಳಲ್ಲಿ ತಿಂಡಿ ತಗೊಳ್ಳೋದಕ್ಕೂ ಊಟ ತಗೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ. ಯಾಕಂದ್ರೆ ರೇಟ್ ಹೆಚ್ಚಳವಾಗಿದೆ. ಈಗ ಸಿಲಿಂಡರ್ ದರ ಮತ್ತಷ್ಟು ಹೆಚ್ಚಳ ಮಾಡಿರುವ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ತಿಂಡಿ ಊಟದ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸಿ ಹೋಗಿದ್ರು. ಮತ್ತೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವಂತಹ ಒಂದು ಅಪ್ಡೇಟ್ ಸಿಕ್ಕಿದೆ. ಹೊಸ ತಿಂಗಳಿನ ಮೊದಲ ದಿನ ಏನೋ ಗುಡ್ ನ್ಯೂಸ್ ಸಿಗಬಹುದು. ಅಟ್ಲೀಸ್ಟ್ ವಾಣಿಜ್ಯ ಸಿಲಿಂಡರ್ ದರದ ರೇಟ್ ಕಡಿಮೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಲಾಗ್ತಾ ಇತ್ತು. ಬಟ್ ಈ ಹಿಂದೆ ಕೂಡ ಗ್ಯಾಸ್ಗೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರು ಕೂಡ ರಾಜ್ಯಕ್ಕೆ ಒಂದು ರೀತಿಯ ಶಾಕಿಂಗ್ ಅನ್ನೇ ಕೊಟ್ಟಿದ್ರು. ಆಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. 45 ದಿನಗಳ ಮೊದಲಾಗಿ ಗ್ರಾಮೀಣ ಪ್ರದೇಶಕ್ಕೂ ಹಾಗೆ 25 ದಿನಗಳ ಮೊದಲಾಗಿ ನಗರ ಪ್ರದೇಶದ ಜನ ಬುಕ್ ಮಾಡ್ಕೊಳ್ಬೇಕು ಅಂತ. ಬಟ್ ಈಗ ಮತ್ತೆ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಬಹಳ ದೊಡ್ಡ ತಲೆನೋವು ಎದುರಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾದ ಹಿನ್ನೆಲೆ ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಇಂದಿನಿಂದ ಕೇವಲ ಗ್ಯಾಸ್ ಸಿಲಿಂಡರ್ ರೇಟ್ ಮಾತ್ರ ಅಲ್ಲ, ವಿದ್ಯುತ್ ಜೊತೆಗೆ ನೀರಿನ ದರ ಏರಿಕೆಯಾಗಿದೆ. 1 ಕೆಜಿ ಗಾರ್ಬೇಜ್ಗೆ 12 ರೂಪಾಯಿಯನ್ನ ಕೊಡಲಾಗುತ್ತೆ. ಇನ್ನು ಕಟ್ಟಡದ ಬಾಡಿಗೆ, ದಿನಸಿ ದರ ಎಲ್ಲದರ ದರವೂ ಕೂಡ ಏರಿಕೆಯಾಗಿದೆ. ಹೋಟೆಲ್ಗಳಲ್ಲಿ ಸಿಗುವ ಪದಾರ್ಥಗಳ ಬೆಲೆ ಏರಿಕೆಯಾಗ್ತಿದೆ. ದರ ಏರಿಕೆಗೆ ಸಂಘ ಯಾವುದೇ ಕಡಿವಾಣ ಹಾಕೋದಿಲ್ಲ. ಮಾಲೀಕರ ಇಚ್ಛೆಯಂತೆ ಪದಾರ್ಥಗಳ ದರ ನಿಗದಿಯಾಗತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ರೇಟ್ಗೆ ಅಟ್ಲೀಸ್ಟ್ ಓಕೆ, ಯುದ್ಧ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಯುದ್ಧ ಸ್ಟಾಪ್ ಆದ್ರೆ ಅಟ್ಲೀಸ್ಟ್ ಎಲ್ಲ ಸರಿ ಆಗತ್ತೆ ಅಂತ ಲೆಕ್ಕಾಚಾರ ಹಾಕೊಳ್ಳೋದಕ್ಕೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ವಿದ್ಯುತ್ನ ದರ, ನೀರಿನ ದರ ಏರಿಕೆಯಾಗಿದೆ. ಸರ್ಕಾರ ಜಾರಿಗೆ ಬಂದಾಗಿನಿಂದ ಎಲ್ಲ ವಸ್ತುಗಳ ದರ ಗಗನ ಮುಟ್ಟುತ್ತಾ ಇದೆ. ಸಂಬಂಧಪಟ್ಟ ಹಾಗೆ ಮೆಟ್ರೋ ರೇಟ್, ಬಸ್ ರೇಟ್, ಜೊತೆಗೆ ಈಗ ನೀರಿನ ರೇಟ್ ಹಾಗೆ ವಿದ್ಯುತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. 1 ಕೆಜಿ ಗಾರ್ಬೇಜ್ಗೆ 12 ರೂಪಾಯಿಯನ್ನ ಕೊಡಲಾಗ್ತಾ ಇತ್ತು. ಮತ್ತೆ ರೇಟ್ ಜಾಸ್ತಿ ಮಾಡಿರೋದಾಗಿ ಹೇಳಲಾಗ್ತಾ ಇದೆ. ಈಗಾಗಲೇ ಹೋಟೆಲ್ಗಳ ಮೆನುವಿನಲ್ಲೂ ಕೂಡ ಕೆಲವೊಂದಷ್ಟು ಚೇಂಜಸ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರಾಹಕರು ಕೂಡ ಬಂದ ದಾರಿಗೆ ಸುಂಕ ಇಲ್ಲ, ಕೊಟ್ಟಿದ್ದನ್ನೇ ತಿನ್ನಬೇಕು, ರೇಟ್ ಬೇರೆ ಜಾಸ್ತಿ, ಈ ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ. ಮಾಲೀಕರ ಇಚ್ಛೆಯಂತೆ ಪದಾರ್ಥಗಳ ದರ ನಿಗದಿ ಅನ್ನೋದಾಗಿ ಕೂಡ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಂಗಳೂರಿನಲ್ಲಿ ಎಷ್ಟು ಬೆಲೆ ಅಂತ ನೋಡೋದಾದ್ರೆ ಈ ಹಿಂದೆ 1750 ರೂಪಾಯಿ ಕೊಟ್ಟರೆ ಸಿಲಿಂಡರ್ ಬರ್ತಾ ಇತ್ತು. ಈಗ 208 ರೂಪಾಯಿ ಏರಿಕೆಯಾಗಿ ಪ್ರಸ್ತುತ ದರ 1958 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ ಜನಸಾಮಾನ್ಯರಿಗೆ ಇದು ಹೊರಗೆ, ಬಡ ಹಾಗೆ ಮಧ್ಯಮದ ವರ್ಗದ ಕುಟುಂಬಕ್ಕೆ ನಿಜಕ್ಕೂ ಕೂಡ ಅಪಾರ ಪ್ರಮಾಣದ ರೇಟ್ ಇದು ಜಾಸ್ತಿ ಆಗಿರೋದು. 208 ರೂಪಾಯಿ ಅಂತ ಹೇಳಿದ್ರೆ ಬಹಳ ಜಾಸ್ತಿ ಆಯಿತು. ಇನ್ನು ನವದೆಹಲಿಯಲ್ಲಿ ಹಿಂದಿನ ದರ 1883 ರೂಪಾಯಿ ಇತ್ತು. 195 ರೂಪಾಯಿಗೆ ಏರಿಕೆ ಮಾಡಿ 2078 ರೂಪಾಯಿ ಪ್ರಸ್ತುತ ದರವನ್ನ ಏರಿಕೆ ಮಾಡಲಾಗಿದೆ. ಇದು ಕೊಂಚ ಕಡಿಮೆ ಆಯಿತು ಅಂತ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಆ ರೇಟ್ ಜಾಸ್ತಿಯೇ ಇತ್ತು. ನವದೆಹಲಿಯಲ್ಲೂ ಕೂಡ ರೇಟ್ ಜಾಸ್ತಿಯಿಂದ ಜನ ತತ್ತರಿಸುವ ಪರಿಸ್ಥಿತಿ. ಇನ್ನು ಕೋಲ್ಕತ್ತಾದಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ. ಈ ಹಿಂದೆ 1990 ರೂಪಾಯಿ ಇತ್ತು. 218 ರೂಪಾಯಿ ಏರಿಕೆಯಾಗಿ 2208 ರೂಪಾಯಿ ಪ್ರಸ್ತುತ ಗ್ಯಾಸ್ ಸಿಲಿಂಡರ್ ಅನ್ನ ಖರೀದಿ ಮಾಡಬೇಕಾಗುತ್ತೆ ಕೋಲ್ಕತ್ತಾ ಜನತೆ. ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೊಡೆತ ಬೀಳತ್ತೆ. ಇನ್ನು ಮುಂಬೈನಲ್ಲೂ ಕೂಡ ಬೆಲೆ ಏರಿಕೆ ಆಗಿರೋದು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗೆ. ಈ ಹಿಂದೆ 1835 ರೂಪಾಯಿ ಇತ್ತು. 195 ರೂಪಾಯಿ ಏರಿಕೆಯಾಗಿ 2031 ರೂಪಾಯಿ ಪ್ರಸ್ತುತ ದರ ನಿಗದಿ ಮಾಡಲಾಗಿದೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬಹುತೇಕ ಎಲ್ಲಾ ಕಡೆಯೂ ಜಾಸ್ತಿ ಆಗಿರೋದು ಗೊತ್ತಾಗ್ತಿದೆ. ಚೆನ್ನೈನಲ್ಲೂ ಕೂಡ ಈ ಹಿಂದೆ 2043 ರೂಪಾಯಿ ಇತ್ತು, 203 ಏರಿಕೆಯಾಗಿದೆ.
ಪ್ರಸ್ತುತ 2,246 ರೂಪಾಯಿ ಕೊಟ್ಟು ಗ್ಯಾಸ್ ಸಿಲಿಂಡರ್ ಅನ್ನ ಖರೀದಿ ಮಾಡುವ ಪರಿಸ್ಥಿತಿ ಎದುರಾಗಿರೋದು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೊಡೆತ ತಪ್ಪಿದ್ದಲ್ಲ. ನಮ್ಮ ರಾಜ್ಯ ಸೇರಿದಂತೆ ಬಹುತೇಕ ಎಲ್ಲಾ ರಾಜ್ಯಕ್ಕೂ ಕೂಡ ಎಲ್ಲೋ ನಡೀತಾ ಇರುವಂತಹ ಇಸ್ರೇಲ್, ಇರಾನ್, ಅಮೆರಿಕದ ಯುದ್ಧ ನಮ್ಮ ದೇಶಕ್ಕೆ ನೇರ ಪರಿಣಾಮವನ್ನ ಬೀರಿದೆ. ಜೊತೆಗೆ ಕೇವಲ ಗ್ಯಾಸ್ ಸಿಲಿಂಡರ್ನ ವಿಚಾರವನ್ನ ಮಾತ್ರ ಇವತ್ತು ಪ್ರಸ್ತಾಪ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಚ್ಚಾ ತೈಲವೂ ಕೂಡ ಬಹಳಷ್ಟು ಏರಿಕೆಯಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನು ವಾಹನವನ್ನ ಮುಟ್ಟೋದಕ್ಕೂ ಭಯ ಪಡಬೇಕು. 1-2 ಕಿಲೋಮೀಟರ್ ನಡ್ಕೊಂಡೇ ಹೋಗಿ ಬಂದ್ಬಿಡೋಣ ಅನ್ನುವಂಥ ಲೆಕ್ಕಾಚಾರಕ್ಕೂ ಬರಬಹುದು. ಈಗಾಗಲೇ ಗಮನಿಸ್ತಾ ಇದ್ದೀರಾ 19 kg ಸಿಲಿಂಡರ್ನ ದರ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹಳ ಏರಿಕೆ ಆಗಿರೋದನ್ನ ಜನ ಈಗಾಗಲೇ ತತ್ತರಿಸಿ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ಯಾಲ್ರಿ ಜಾಸ್ತಿ ಮಾಡ್ತಿದ್ದಾರೆ, ಇಲ್ಲ ಇರುವಂತ ಕೆಲ ವಸ್ತುಗಳ ಖರೀದಿಗೆ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಆಕಾಶ ನೋಡುವ ಪರಿಸ್ಥಿತಿಗೆ ಜನಜೀವನ ಬಂದು ನಿಂತಿದೆ. ಬಹಳಷ್ಟು ಯುದ್ಧದ ಭೀಕರತೆ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿಬಿಟ್ಟಿದೆ. ಮಧ್ಯಪ್ರಾಚ್ಯಗಳ ಯುದ್ಧದಿಂದ ಹಲವು ಪರಿಣಾಮ ಬೀರ್ತಾ ಇದೆ. ಒಂದು ಕಡೆ ಔಷಧ ವಲಯಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಈ ವಾರದಲ್ಲಿ ಎಲ್ಲ ಔಷಧಗಳ ಬೆಲೆ ಏರಿಕೆಯಾಗತ್ತೆ ಅನ್ನುವಂಥ ವಿಶ್ಲೇಷಣೆ ಆಗ್ತಾ ಇದೆ. 1-2 ಕಂಪ್ಲೀಟ್ ಅರ್ಥವ್ಯವಸ್ಥೆಗೆ ತಲೆ ಮೇಲೆ ಹಾಕುತ್ತಾ ಇದೆ. ಔಷಧ ವಲಯಕ್ಕೂ ಕೂಡ ಯುದ್ಧದ ಭೀಕರತೆ ತಟ್ಟಿದೆ. ಈ ವಾರದಲ್ಲಿ ಏರಿಕೆಯಾಗತ್ತೆ ಎಲ್ಲ ಔಷಧಗಳ ಬೆಲೆ. 15% 20% ಔಷಧ ದರ ಹೆಚ್ಚಳವಾಗುತ್ತೆ. ಯುದ್ಧದಿಂದ ಸಾಕಷ್ಟು ವಲಯಗಳ ಮೇಲೆ ಎಫೆಕ್ಟ್ ಆಗಿರೋದು. ಒಂದು ಮೆಡಿಕಲ್ಲು ಅಥವಾ ಬಿಸ್ನೆಸ್ಸು, ಈಗ ನಾವು ಹಾಸ್ಪಿಟಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಥವಾ ಪ್ರತಿಯೊಂದಕ್ಕೂ ಕೂಡ ಈಗಾಗಲೇ ಯುದ್ಧದ ಬಿಸಿ ಎಫೆಕ್ಟ್ ತಟ್ಟಿದೆ. ವ್ಯಾಪಾರ ವಹಿವಾಟು ನೆಲ ಕಚ್ಚುವ ಭೀತಿ ಶುರುವಾಗ್ಬಿಟ್ಟಿದೆ. ಒಂದು ರೀತಿ ಔಷಧ ವಲಯದ ಮೇಲೂ ಕೂಡ ಯುದ್ಧದ ಕರಿ ಛಾಯೆ ಕಪ್ಪು ನೆರಳು ಬಿದ್ದಿದೆ. ಯುದ್ಧದಿಂದ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಒಂದು ಕಡೆ LPG ಅಭಾವ ಈಗ ಔಷಧ ವಲಯಕ್ಕೂ ತಟ್ಟಿದೆ. ಮಾತ್ರೆಗಳ ಫಾಯಿಲ್ಸ್ ತಯಾರಿಕೆಗೆ ಪೆಟ್ರೋಕೆಮಿಕಲ್ಸ್ ಅಗತ್ಯವಾಗಬೇಕು. ಪೆಟ್ರೋಕೆಮಿಕಲ್ಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಹೀಗಾಗಿ 15% 20% ಔಷಧ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಏಪ್ರಿಲ್ ಮೊದಲ ವಾರದಲ್ಲಿ ಔಷಧ ದರ ಏರಿಕೆ ಜಾರಿ ಆಗತ್ತೆ. ಪ್ಯಾರಾಸಿಟಮಲ್, ಕಾರ್ಡಿಯಾಕ್ ಡ್ರಗ್ಸ್, ಡಯಾಬಿಟಿಕ್ ಮಾತ್ರೆ ಸೇರಿದಂತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಕಾಫ್ ಸಿರಪ್, ಐರನ್ ಟಾನಿಕ್ ಸೇರಿ 600ಕ್ಕೂ ಅಧಿಕ ಔಷಧಗಳ ದರ 15% 20% ಏರಿಕೆಯಾಗತ್ತೆ. ನೀವು ಗಮನಿಸಿದ್ರಿ ಕೆಲವೊಂದಷ್ಟು ಕಾಯಿಲೆಗಳಿಗೆ ಅನುಸಾರವಾಗಿ ಯಾವ್ಯಾವ ಟ್ಯಾಬ್ಲೆಟ್ ಜಾಸ್ತಿ ಆಗತ್ತೆ ಅಂತ. ಇದರ ಲೆಕ್ಕಾಚಾರವು ಹಾಗೆ. ಪ್ರತಿದಿನ ಖರೀದಿಯಲ್ಲಿ ತೊಡಗಿರ್ತಾರೆ. ಡಯಾಬಿಟಿಸ್ ಟ್ಯಾಬ್ಲೆಟ್ ಬೇಕು, BP ಟ್ಯಾಬ್ಲೆಟ್ ಬೇಕು, ಅಥವಾ ಗ್ಯಾಸ್ಟ್ರಿಕ್, ತಲೆನೋವು, ಇಂತಹ ಮೈನರ್ ಟ್ಯಾಬ್ಲೆಟ್ಗಳು ಅಥವಾ ಡಿಪೆಂಡೆಂಟ್ ಆಗಿರುವಂಥ ಟ್ಯಾಬ್ಲೆಟ್ಗಳ ರೇಟ್ ಇದೇ ವೀಕ್ನಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಪೆಟ್ರೋಕೆಮಿಕಲ್ಗಳು ಕೂಡ ಬೇಕಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇರೋದು. ಒಟ್ಟಿನಲ್ಲಿ ಯುದ್ಧದ ಭೀಕರತೆ ಎಲ್ಲೋ ನಡೀತಾ ಇದೆ. ಆದರೆ ಯುದ್ಧದ ಎಫೆಕ್ಟ್ ಮಾತ್ರ ಭಾರತ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳಿಗೂ ಕೂಡ ತಟ್ಟುತ್ತಾ ಇದೆ. ಒಂದಕ್ಕೊಂದು ದೇಶ ಅಭಯಾಸ್ತವನ್ನ ನೀಡುತ್ತಾ ಅಥವಾ ಡಿಪೆಂಡೆನ್ಸಿಯಾಗಿ ಇಷ್ಟು ದಿನಗಳ ಕಾಲ ಸಾಕ್ತಾ ಇತ್ತು. ಈ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ತಲಾದಾಯ ಜೊತೆಗೆ ಬೇರೆ ಬೇರೆ GDPಗಳಲ್ಲೂ ಕೂಡ ಅರ್ಥವ್ಯವಸ್ಥೆಗಳಲ್ಲೂ ಕೂಡ ಇದು ಮತ್ತೆ ಏನು ಉಲ್ಟಾ ಪಲ್ಟಾ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇನ್ನು ಇಷ್ಟೊತ್ತು ಕೂಡ ನಾವು ಗಮನಿಸ್ತಾ ಇದ್ವಿ, ಪ್ರತಿಯೊಂದು ವಸ್ತುಗಳ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಡೆಸ್ಕ್ನಿಂದ ಲೈವ್ ಆಗಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಗಮನಿಸ್ತಾ ಇದ್ವಿ, ಸಾರ್ವಜನಿಕ ವಲಯದಲ್ಲೂ ಕೂಡ ಬೇಸರ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆಯ ಭೀತಿ ಹೆಚ್ಚಾಗ್ತಾ ಇದೆ. ಇದೇ ವಾರದಲ್ಲಿ ರೇಟ್ ಜಾಸ್ತಿ ಆಗತ್ತಾ ಅಥವಾ ಎಲ್ಲಾ ವಲಯದಲ್ಲೂ ಕೂಡ ಈ ಎಫೆಕ್ಟ್ ಯಾವ ರೀತಿ ಪರಿಣಾಮ ಬೀರಬಹುದು ಅಭಿಷೇಕ್? ಮಧ್ಯಪ್ರಾಚ್ಯದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧದ ಒಂದು ಪರಿಣಾಮ ಏನಿದೆ ಅದು ನೇರವಾಗಿ ಭಾರತ ದೇಶಕ್ಕೂ ಕೂಡ ತಲುಪಿರುವಂಥದ್ದು. ಇದಾಗಲೇ ಸಾಕಷ್ಟು ಉದ್ಯಮಗಳು
ಏನು ಈ ಒಂದು ಯುದ್ಧದ ಒಂದು ಸಕಾರಾತ್ಮಕ ಪರಿಣಾಮವನ್ನು ಫೇಸ್ ಮಾಡ್ತೇವೆ. ಇದಾಗಲೇ ಹೋಟೆಲ್ ಮಾಲೀಕರು ಕೂಡ ಹಲವು ಕಡೆ ಏನು ಪ್ರಮುಖವಾಗಿ ಹೋಟೆಲ್ಗಳನ್ನ ಬಂದ್ ಮಾಡುವಂಥ ಒಂದು ವಿಚಾರಕ್ಕೆ ಇದಾಗಲೇ ತೀರ್ಮಾನ ಮಾಡಿದ್ದಾರೆ. ಅದೇ ಕೆಲವೊಂದಷ್ಟು ಮಧ್ಯಮ ಏನು ಹೋಟೆಲ್ದಾರರಿದ್ದಾರೆ, ಅವರು ಎಲ್ಲೊಂದು ಕಡೆ ಸಮರ್ಥವಾಗಿ ಗ್ಯಾಸ್ ಪೂರೈಕೆ ಆಗುತ್ತೆ, ಹಾಗಾಗಿ ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಏನು ಒಟ್ಟಿನಲ್ಲಿ ಹೋಗುವಂಥ ಒಂದು ಲೆಕ್ಕಾಚಾರವನ್ನು ಹೋಟೆಲ್ ಮಾಲೀಕರು ಹಾಕಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲೇ ಇದೀಗ ಒಂದಷ್ಟು ಶಾಕ್ ಇದೀಗ ಹೋಟೆಲ್ ಮಾಲೀಕರಿಗೆ ಮತ್ತು ಜನಸಾಮಾನ್ಯರಿಗೆ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಮರ್ಷಿಯಲ್ ಗ್ಯಾಸ್ ಬೆಲೆ 208 ರೂಪಾಯಿ ಹೆಚ್ಚಿಗೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಮಾಹಿತಿಗಳ ಪ್ರಕಾರ ಏಪ್ರಿಲ್ ಮೊದಲ ವಾರದಿಂದಲೇ ಈ ಒಂದು ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಇದರ ಒಂದು ಪರಿಷ್ಕೃತ ದರ ನೋಡಿದರೆ ಬೆಂಗಳೂರಲ್ಲಿ ಇದಾಗಲೇ 1958 ರೂಪಾಯಿ ಈ ಒಂದು 19 ಕೆಜಿಯ ಒಂದು ಕಮರ್ಷಿಯಲ್ ಗ್ಯಾಸ್ ಬೆಲೆ ಇರುತ್ತೆ. ಇದಾಗಲೇ ಡೆಲ್ಲಿಲೂ ಕೂಡ 2001 ಹಂತಕ್ಕೆ ತಲುಪಿರುವಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಈಗಿರುವಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಾದರೆ ಇದಾಗಲೇ ಸಾಕಷ್ಟು ಒಂದು ಹೋಟೆಲ್ನ ಮಾಲೀಕರು ಆತಂಕವನ್ನು ಮತ್ತು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಸರ್ಕಾರ ಇದೇ ರೀತಿ ಏನಾದರೂ ಗ್ಯಾಸ್ನ ಒಂದು ವ್ಯತ್ಯಯದಲ್ಲಿ ನಮಗೆ ಈ ರೀತಿ ಅಸಹಕಾರ ಕೊಡೋದಾದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇರುವಂಥ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಒಂದು ಎಚ್ಚರವನ್ನು ವಹಿಸಿದ್ದಾರೆ. ಇದಾಗಲೇ ಹೋಟೆಲ್ ಮಾಲೀಕರ ಅಧ್ಯಕ್ಷರಾಗಿರ್ತಕ್ಕಂಥ PC ರಾವ್ ಕೂಡ ಎಲ್ಲೊಂದು ಕಡೆ ಈ ಒಂದು ಪರಿಷ್ಕೃತ ದರ ಹೆಚ್ಚಳಕ್ಕೆ ಸಾಕಷ್ಟು ಒಂದು ವಿರೋಧನ ವ್ಯಕ್ತಪಡಿಸಿದ್ದಾರೆ. ನಾವು ಒಂದು ಕಡೆ ಹೋಟೆಲ್ನ ನಿಭಾಯಿಸಿಕೊಂಡು ಸಿಬ್ಬಂದಿಗಳಿಗೆ ವೇತನವನ್ನು ಕೊಡ್ಕೊಂಡು ಈಗಿರುವಂಥ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವಂಥ ಒಂದು ಹಂತಕ್ಕೆ ತಲುಪ್ತಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಪೂರ್ಣ ಪ್ರಮಾಣವಾದಂಥ ಒಂದು ಗ್ಯಾಸ್ನ ಒಂದು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ತಮ್ಮದೇ ಆದ ಒಂದು ಸಹಕಾರ ಕೊಡಬೇಕಾಗುತ್ತೆ. ಇದರ ನಡುವೆ ಮತ್ತೊಂದಷ್ಟು ಇಂಪ್ಯಾಕ್ಟ್ ಕೂಡ ಇಲ್ಲಿ ಆಗ್ತಿರುವಂಥದ್ದು. ಯಾಕಂತಂದರೆ ಮಧ್ಯಪ್ರದೇಶದ ವಾರ ಏನಾಗ್ತಿದೆ ಅದು ಸದ್ಯದ ಮಟ್ಟಿಗೆ ನಿಲ್ಲುವ ಒಂದು ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಅದರ ಇಂಪ್ಯಾಕ್ಟ್ ಪ್ರತಿಯೊಂದು ವಲಯಕ್ಕೂ ಕೂಡ ಇದೀಗ ಎಫೆಕ್ಟ್ ಆಗ್ತಿದೆ. ಈಗ ಪ್ರಮುಖವಾಗಿ ಟೋಲ್ನ ಹೆಚ್ಚಿಗೆ ಮಾಡುವಂಥ ಒಂದು ಕ್ರಮ ಕೂಡ ಇದಕ್ಕೆ ಸರ್ಕಾರ ಕೈ ಹಾಕ್ತಿರುವಂಥದ್ದು. ಅಂದರೆ ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿ ಏನಿದೆ ಅದು ಕೂಡ ಈ ಒಂದು ಪ್ರಮುಖವಾಗಿ ಮೈಸೂರು ಬೆಂಗಳೂರು ಏನಿದೆ ಮತ್ತು ಬೆಂಗಳೂರು ಪುಣೆ ಏನಿದೆ ಅಂತ ಯಾವೆಲ್ಲ ಒಂದು ರಾಜ್ಯ ಗಡಿ ಮಾರ್ಗಗಳಿದೆ ಅಲ್ಲಿ ಪ್ರಮುಖವಾಗಿ 3ರಿಂದ 5% ಹೆಚ್ಚಿಗೆ ಮಾಡಿ ಇವತ್ತಿಂದನೇ ಪರಿಷ್ಕೃತ ದರವನ್ನು ಜಾರಿಗೆ ಮಾಡಿದೆ. ಇದೆಲ್ಲವೂ ಕೂಡ ಹೊರತಾದರೆ ಮತ್ತೊಂದು ಕೂಡ ಪ್ರಮುಖವಾಗಿ ಸಗಟು ಸಾಗಾಣಿಕೆ ಪ್ರಾಣಿ ಏನು ವಾಹನಗಳಿರ್ತವೆ, ಒಂದಷ್ಟು ಔಷಧ ಟ್ರಾನ್ಸ್ಫರ್ ಮಾಡುವಂಥ ಒಂದು ಸಾಗಾಣಿಕೆ ವಾಹನಗಳಿರ್ತವೆ. ಈಗ ಟೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅವು ಕೂಡ ಏನು ತರಕಾರಿ ದಿನಸಿ ಏನೆಲ್ಲ ಒಂದು ಅಗತ್ಯ ಪ್ರಮಾಣದ ಒಂದು ಬೆಲೆ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಎಲ್ಲಾಗ್ತಿದೆ. ಇದು ಕೂಡ ಏನು ಒಂದಕ್ಕೆ ಒಂದು ಲಿಂಕ್ ಇರೋದ್ರಿಂದ ಪ್ರಮುಖವಾಗಿ ಈಗ ಎಲ್ಲ ವಲಯದಲ್ಲೂ ಕೂಡ ಇದರ ಎಫೆಕ್ಟ್ ನೇರವಾಗಿ ಬೀಳ್ತಾ ಇದೆ. ಇದರ ಜೊತೆಗೆ ಔಷಧ ತಯಾರಿಕೆ ವಲಯಕ್ಕೂ ಕೂಡ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಐರನ್ ಸಂಬಂಧಪಟ್ಟಂಥ ಮಾತ್ರೆಗಳಾಗಿರ್ಬೋದು, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಮಾತ್ರೆಗಳಾಗಿರ್ಬೋದು, ಜೊತೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂಥ ಒಂದು ಸಂಬಂಧಪಟ್ಟಂಥ ಒಂದಷ್ಟು ಮಾತ್ರೆಗಳಾಗಿರ್ಬೋದು ಮತ್ತು ಸಿರಪ್ಗಳಾಗಿರ್ಬೋದು 15% ಏನು ಬೆಲೆ ಏರಿಕೆ ಮಾಡಿ ಒಂದಷ್ಟು ಈ ಒಂದು ಏಪ್ರಿಲ್ ತಿಂಗಳ ಮೊದಲ ವಾರದಿಂದ ಪರಿಷ್ಕೃತ ದರ ಜಾರಿಗೆ ಮಾಡುವಂತೆ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಿದೆ. ಹೀಗಾಗಿ ಯುದ್ಧದ ಒಂದು ಪರಿಣಾಮ ಹೇಗಿದೆ ಅಂದರೆ ಪ್ರತಿ ವಲಯದಲ್ಲೂ ಕೂಡ ಇದರ ಒಂದು ನೇರ ಇಂಪ್ಯಾಕ್ಟ್ ಆಗ್ತಿದೆ. ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರವೇ ಪ್ರಮುಖ ಕಾರಣ ಅಂತ. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಿದೆ ಸದ್ಯದ ಒಂದು ಪರಿಸ್ಥಿತಿ ಎಲ್ಲವೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾಗುವಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ನಾವು ಈ ರೀತಿ ಪರಿಷ್ಕೃತ ದರನ ಜಾಸ್ತಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕರು ಮತ್ತು ಎಲ್ಲ ಒಂದು NGOಗಳು ಮತ್ತು ಸಾರ್ವಜನಿಕ ಉದ್ಯಮದಲ್ಲಿರುವಂತಹ ಮಾಲೀಕರು ಇದಕ್ಕೆ ಸಹಕಾರನ ಕೊಡಬೇಕಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ಇದರ ಬಿಸಿ ನೇರವಾಗಿ ಜನಸಾಮಾನ್ಯರಿಗೆ ತಲುಪ್ತಿರುವಂಥದ್ದು. ಡಯಾನಾ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಈ ಹಿಂದೆ ಕೂಡ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೊಟ್ಟು ಮಾಡ್ತಾ ಇತ್ತು. ಬಟ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈಗ ಸದ್ಯದ ಮಟ್ಟಿಗೆ ಗಾಯದ ಮೇಲೆ ಉಪ್ಪು ಸುರಿಯುವಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಂಡು ಹಾಕಿರುವಂಥ ದರವನ್ನು ಪರಿಷ್ಕರಣೆ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದರ ಆದರೂ ಕಡಿಮೆ ಮಾಡಬೇಕು ಅನ್ನುವಂಥ ಕೆಲ ಆಕ್ರೋಶಗಳು, ಕೆಲ ಅಸಮಾಧಾನಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.